ಇದು ಕೆರೆಯ ತಪ್ಪಲಿನ ಹಸಿರು ಹೊದಿಕೆಯ ಶಿಂಷಾ ನದಿಯ ಎಲ್ಲೆಯವರೆಗೂ ಹಬ್ಬಿರುವ ಮುಗ್ಧ ಮನಸ್ಸುಗಳ ಹಳ್ಳಿ ಜನರ ಊರು ನಮ್ಮೂರು. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರಗಳು. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಅರಕೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಕಾಲದ 1918ನೇ ಇಸ್ವಿಯಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸ್ಥಾಪಿಸಲ್ಪಟ್ಟಿತು. ಅಂದಿನಿಂದ ಇಲ್ಲಿಯವರೆಗೆ 107 ವರ್ಷಗಳ ಕಾಲ ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಶಾಲೆಯು ಅಡಿಪಾಯ ಹಾಕಿದೆ. ಕಲ್ಲು ಶಿಲೆಯಾದಂತೆ, ಮಣ್ಣು ಮಡಿಕೆಯಾದಂತೆ ಮಕ್ಕಳನ್ನು ಮಹನೀಯರನ್ನಾಗಿಸಿದೆ. ನಾಗಮಂಗಲದಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ನಮ್ಮೂರಿನ ಶಾಲೆಯು ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದೆ. ಶಾಲೆಯ ಸುತ್ತಲೂ ರಕ್ಷಣಾ ತಡೆಗೋಡೆ ಇದ್ದು, ಮುಖ್ಯ ದ್ವಾರದಿಂದ ಆಗಮಿಸುವವರನ್ನು ಇಕ್ಕೆಲಗಳಲ್ಲಿರುವ ಹಚ್ಚ ಹಸಿರಿನ ಕೈತೋಟಗಳು ಸ್ವಾಗತಿಸುತ್ತವೆ. ಶಾಲೆಯ ಕೊಠಡಿಗಳಿಗೆ ಉತ್ತಮ ಗಾಳಿ ಬೆಳಕು ಇದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಪಾಗಿಸಿದೆ. ನಾವು ಶಾಲೆಗೆ ಬರುವಾಗ ಅಂದು ಅರ್ಧ ಮಿಳ್ಳೆ ಚೊಂಬಿನಷ್ಟು ತಲೆಗೆ ಎಣ್ಣೆ ಸವರಿ, ಎಡದಿಂದ ಬಲಕ್ಕೆ ಕೂದಲ ಬಾಚಿ, ಹುರುಳಿ ಕಾಳಿನ ಗಾತ್ರದಷ್ಟು ಹಣೆಗೆ ತಿಲಕವನ್ನಿಟ್ಟು, ಆಕಾಶ ಬಣ್ಣದ ಅಂಗಿ ಕಡು ನೀಲಿ ಬಣ್ಣದ ಚಡ್ಡಿಯ ಸಮವಸ್ತ್ರ ತೊಟ್ಟು ಶಾಲೆಗೆ ಬರುವ ಆ ದಿನಗಳನ್ನು ನೆನೆಸಿಕೊಂಡರೆ ಮಾವಿನ ಹಣ್ಣು ನೆನೆದು ಬಾಯಲ್ಲಿ ನೀರೂರಿದಂತಾಗುತ್ತದೆ. ನಮ್ಮ ಶಾಲೆಗೆ 1997-93ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಉತ್ತಮ ಶಾಲೆ ಪ್ರಶಸ್ತಿ ಲಭಿಸಿರುತ್ತದೆ. 1997-98ನೇ ಸಾಲಿನಲ್ಲಿ ಉತ್ತಮ ಗ್ರಾಮ ಶಿಕ್ಷಣ ಪ್ರಶಸ್ತಿಯೂ ಕೂಡ ಸಂದಿರುತ್ತದೆ. 1998-99ನೇ ಸಾಲಿನಲ್ಲಿ ನಮ್ಮ ಶಾಲೆಯ ವತಿಯಿಂದ ಚಿಣ್ಣರ ಮೇಳವನ್ನು ಆಯೋಜಿಸಿ ಯಶಸ್ವಿಗೊಂಡು ಶಿಕ್ಷಣ ಇಲಾಖೆಯಿಂದ ಅಭಿನಂದಿಸಲ್ಪಟ್ಟಿರುತ್ತದೆ. 2012-13ನೇ ಸಾಲಿನಲ್ಲಿ ಉತ್ತಮ ಶೌಚಾಲಯವುಳ್ಳ ಪ್ರಶಸ್ತಿ ಕೂಡ ಪಡೆದುಕೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿನ ಮಕ್ಕಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಬಳಿ ಮಟ್ಟ, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಗಳಲ್ಲಿಯೂ ಪ್ರಶಸ್ತಿ ಪಡೆದು ಶಾಲೆಯ ಹೆಸರು ಮತ್ತು ಕೀರ್ತಿಯನ್ನು ಘನವಾಗಿಸಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳು ಇಂದು ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ರಾಜಕೀಯ ಪ್ರಭಾವಿ ವ್ಯಕ್ತಿಗಳು, ಸಮಾಜ ಸೇವಕರು ಹಾಗೂ ಸಮಾಜದಲ್ಲಿನ ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಘನ ವ್ಯಕ್ತಿಗಳಾಗಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ರವಿ, 2000ರಿಂದ 2001ನೇ ಸಾಲಿನ ವಿದ್ಯಾರ್ಥಿ. ಕಲ್ಲು ಕಲ್ಲು ಕಲ್ಲೆಂಬುವಿರಿ ಕಲ್ಲಲ್ಲಿಪ್ಪುದೇ ದೈವ, ಕಲ್ಲಿಗೆ ಜೀವವಿತ್ತ ಗುರುವಿನ ಸೊಲ್ಲೆಲ್ಲವೂ ದೈವ ಸರ್ವಜ್ಞ ಎಂಬ ಮಾತನ್ನು ನೆನೆಯುತ್ತಾ ಅತ್ಯಮೂಲ್ಯವಾದ ಶಿಕ್ಷಣ ಸಂಸ್ಕಾರವನ್ನು ನೀಡಲಿಕ್ಕೆ ಸಾಧ್ಯ. ಅವತ್ತಿನ ನಮ್ಮ ಗುರುಗಳು ಆ ಥರ ಇದರಿಂದಲೇ ನಾವು ಇವತ್ತು ಈ ಒಂದು ಹಂತದಲ್ಲಿ ಇದ್ದೀವಿ. ಸರ್ಕಾರಿ ಶಾಲೆಯಲ್ಲಿ ಇರುವ ಪ್ರತಿಯೊಬ್ಬ ಮಗುವಿಗೂ ಎಲ್ಲಾ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗುತ್ತೆ. ಅದೇ ಕಾನ್ವೆಂಟಲ್ಲಿ ಸಿಗಲ್ಲ. ಒಂದು ಕಾನ್ವೆಂಟ್ಗೆ ನೀವು ಸೇರ್ಕೋಬೇಕು ಅಂತ ಅಂದ್ರೆ ಕನಿಷ್ಠ ಕ್ವಾಲಿಟಿ ಇರಬೇಕು. ಸರ್ಕಾರಿ ಶಾಲೆಯಲ್ಲಿ ಆ ಥರ ಇಲ್ಲ. ಪ್ರತಿಯೊಂದು ಬುನಾದಿಯಿಂದ, ಪ್ರತಿಯೊಂದು ಅಕ್ಷರದಿಂದ ಹಿಡಿದು ಎಲ್ಲಾ ತರದ ಒಂದು ಕಲಿಕೆ ಸಿಗೋದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ನನಗಿಂತಲೂ ತುಂಬಾ ಸಾಧನೆ ಮಾಡಿರೋರು ನಮ್ಮ ಶಾಲೆಯಲ್ಲಿ ಇದ್ದಾರೆ. ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಲೂ ಇದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ಅಂದ್ರೆ ಅದಕ್ಕೆ ನನ್ನ ಶಾಲೆ, ನನ್ನ ಅವತ್ತಿನ ಗುರುಗಳೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿರಿಯ ವಿದ್ಯಾರ್ಥಿಗಳಿಂದ ಶಾಲೆಯ ಮಕ್ಕಳಿಗೆ ಪೀಠೋಪಕರಣ, ಪಾಠೋಪಕರಣ, ಸಮವಸ್ತ್ರ, ಪುಸ್ತಕ ವಿತರಣೆ, ಹೀಗೆ ಶಾಲೆಯ ಮಕ್ಕಳ ಕಲಿಕಾಸಕ್ತಿಯನ್ನು ಹೆಚ್ಚಿಸುವ ಕೆಲಸಗಳು ನಡೆಯುತ್ತವೆ. ನಮಸ್ಕಾರ, ನನ್ನ ಹೆಸರು ದೇವರಾಜ್ ಎಸ್. ನಾನು 1999ರಿಂದ 2006ವರೆಗೂ ನಮ್ಮೂರು ಶಾಲೆಯಲ್ಲಿ ಓದಿದ್ದೀನಿ. ನಮ್ಮೂರು ಶಾಲೆಯಲ್ಲಿ ನಾನು ಮರೆಯೋಕ್ಕಾಗದಿರೋಂಥ ಸಾವಿರಾರು ನೆನಪುಗಳು ನನಗೈತೆ. ಬಟ್ ಎಲ್ಲನೂ ನಾನು ಹೇಳ್ಕೊಳಕ್ಕಾಗಲ್ಲ. ಬಟ್ ಅದರಲ್ಲಿ ಕೆಲವೊಂದು ನನಗೆ ಈಗಲೂ 1ನೇ ಕ್ಲಾಸಲ್ಲಿ ನಮ್ಮ ವೆಂಕಟೇಶ್ ಮಾಸ್ಟ್ರು ಜನ ಗಣಪತಿ ಆಡಲಿ ಅಂತ ರೂಮಲ್ಲೆಲ್ಲ ಓಡಾಡ್ಸ್ಕೊಂಡು ಹೊಡೆದಿದ್ದು ನೆನಪಿದೆ. ಮತ್ತು ನಮ್ಮ ರವಿಕುಮಾರ್ ಮಾಸ್ಟ್ರು ನಾವೆಲ್ಲ ಸ್ಪೋರ್ಟ್ಸ್ಗೆಲ್ಲ ಕಬಡ್ಡಿ ಇವೆಲ್ಲ ಪ್ರಾಕ್ಟೀಸ್ ಕೊಟ್ಟು ದೇವಲಾಪುರದಲ್ಲಿ ನಾವು ರನ್ನರ್ ಅಪ್ ಆಗಿದ್ದು ಅದು ನಮ್ಗೆ ತುಂಬ ಯಾವತ್ತೂ ಮರೆಯೋಕ್ಕಾಗದಿರೋಂಥ ನೆನಪು. ಮತ್ತು ನಮ್ಮ ಸರಸ್ವತಿ ಮೇಡಮ್ ನಮ್ಮನ್ನೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏನು ನಮ್ಗೆ ಹಾಡು ಹೇಳೋದೇ ಇರ್ಬೋದು, ನಾಟಕ ಮಾಡೋದಿರ್ಬೋದು, ಪ್ರತಿಯೊಂದರಲ್ಲೂ ನಮ್ಮಲ್ಲಿರೋ ಪ್ರತಿಭೆನ ಅವರು ಹೊರಗೆ ತೆಗೆದಿದ್ರು. ಹಾಗೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡ್ಕೊಳ್ಳೋಕ್ಕೆ ಮೂಲ ಅಡಿಪಾಯ ಆಗ್ತಂತ ನಾನೆಲ್ಲ ಗುರುಗಳಿಗೂ ಕೂಡ
ವಂದನೆಗಳು. ಮತ್ತು ಹಾಗೆ ನಮ್ಮೂರು ಶಾಲೆಯ ಮಕ್ಕಳು ಕುರುಕ್ಷೇತ್ರ ನಾಟಕ ಆಡ್ತಾ ಇದ್ದಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಹಾಗೆ ತಮ್ಮ ಪ್ರತಿಭೆನ ಬಳಸ್ಕೊಂಡು ಜೀವನದಲ್ಲಿ ಒಳ್ಳೆಯ ಸಾಧನೆ ಮಾಡಿ ಈ ಶಾಲೆಗೆ ಮತ್ತು ತನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದುಕೊಡ್ಬೇಕು ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಅದ್ದೂರಿ ವಾರ್ಷಿಕೋತ್ಸವವು ಖಾಸಗಿ ಶಾಲೆಯ ಕಾರ್ಯಕ್ರಮವನ್ನು ನಾಚಿಸುವಂತೆ ಮಾಡಿದೆ. ಇನ್ನು ನಮ್ಮ ಗುರುಗಳ ಬಗ್ಗೆ ಹೇಳುವುದಾದರೆ, ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪ ಕೊಡುವ ಶಿಲ್ಪಿಗಳು ನಮ್ಮ ಶಾಲೆಯ ಗುರುಗಳು. ನಮ್ಮ ಶಾಲೆಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಸಲಹಿದ ನನ್ನೆಲ್ಲ ಗುರುಗಳಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಹರಸುವುದೇನೆಂದರೆ, ಅರಸಲು ಆಗದ ವಯಸ್ಸಿದು ನಮ್ಮದು, ಬಯಸುವೆವು ಬಾಳಿ ಅನುಗಾಲ ಸುಖವಾಗಿ. ನಮ್ಮ ಶಾಲೆಯನ್ನು, ನಮ್ಮ ಗುರುಗಳನ್ನು ಪರಿಚಯಿಸಲು ನಮಗೆ ಚಿತ್ರಪಟ ಬೇಕಿಲ್ಲ. ನಮ್ಮ ವಿದ್ಯಾರ್ಥಿಗಳ ವ್ಯಕ್ತಿತ್ವ, ಯಶಸ್ಸು ಮತ್ತು ಸಾಧನೆಯೇ ಸಾಕು. ನಮಸ್ಕಾರ, ನನ್ನ ಹೆಸರು ಕಿರಣ್ ಕುಮಾರ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅರಕೆರೆಯ ಹಳೆಯ ವಿದ್ಯಾರ್ಥಿ. ನಾನು ಈ ಶಾಲೆಯಲ್ಲಿ 2002ರಿಂದ 2010ನೇ ಸಾಲಿನವರೆಗೆ 1ರಿಂದ 7ನೇ ತರಗತಿವರೆಗೆ ವ್ಯಾಸಂಗ ಮಾಡಿದ್ದೀನಿ. ಗಿಡ ಮರಕ್ಕೆ ತಾಯಿ ಬೇರು ಎಷ್ಟು ಮುಖ್ಯನೋ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಿಕ್ಷಣ ಅನ್ನೋದು ಅಷ್ಟೇ ಮುಖ್ಯ. ಒಂದು ಗಿಡ ಮರ ಗಟ್ಟಿಯಾಗಿ ಬೆಳೆದು ನಿಲ್ಲಬೇಕು ಅಂತ ಹೇಳಿದ್ರೆ ತಾಯಿ ಬೇರು ಗಟ್ಟಿಯಾಗಿರಬೇಕು. ಅದೇ ರೀತಿ ವಿದ್ಯಾರ್ಥಿಗಳು, ಮಕ್ಕಳು ಜೀವನದಲ್ಲಿ ಎದ್ದು ನಿಲ್ಲಬೇಕು, ತಮ್ಮ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಅನ್ನೋದು ಅಷ್ಟೇ ಗಟ್ಟಿಯಾಗಿರಬೇಕು. ನನಗಂತೂ ಈ ಶಾಲೆಯಲ್ಲಿ ಸಮರ್ಪಕವಾದ, ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಹಾಗೂ ಪೋಷಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಲೆನ ನಾವು ಉಳಿಸ್ಬೇಕು, ನಮ್ಮ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ಕೊಳ್ತಾ, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಾವು ನಿಮ್ಮೊಂದಿಗಿದ್ದೇವೆ ಎಂದು ಶಾಲೆಯ ಉಳಿವು ಮತ್ತು ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ.